ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಬೆಂಗಳೂರಿನಲ್ಲಿ ರಾಜಮನೆ ಗ್ರೂಪ್ ಕಟ್ಟಿ ಬೆಳೆಸಿರುವ ಸನ್ನಿ ಆರ್ ರಾಜಮನೆ ಅವರ ಸಾಧನೆ ಮತ್ತು ಸಮಾಜಮುಖಿ ಕಾರ್ಯ ನಿಜಕ್ಕೂ ಎಲ್ಲರಿಗೂ ಮಾದರಿ. ತಮ್ಮ ತವರು ನೆಲವಾದ ಚನ್ನಗಿರಿ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ 50,000ಕ್ಕೂ ಅಧಿಕ ಉಚಿತ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾಡಿರುವುದು ಅವರ ಸಾಮಾಜಿಕ ಕಳಕಳಿಯನ್ನ ತೋರಿಸುತ್ತೆ. ಗ್ಯಾರಂಟಿ ನ್ಯೂಸ್ ಸಂಸ್ಥೆಯಿಂದ ಅವರು ಪಡೆದಿರುವ ಗೇಮ್ ಚೇಂಜರ್ ಅವಾರ್ಡ್ಸ್ ಅವರ ನಿರಂತರ ಸಮಾಜ ಸೇವೆಗೆ ಸಂದ ಸೂಕ್ತ ಗೌರವವಾಗಿದೆ. ತಣಿಗೆರೆ ಮತ್ತು ಸಂತೆಬೆನ್ನೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಸೇರಿದಂತೆ ತಾಲೂಕಿನ ಸಾವಿರಾರು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಇವರ ಈ ಕಾರ್ಯ ದೊಡ್ಡ ಆಸರೆಯಾಗಿದೆ. ತಾವು ಗಳಿಸಿದ ಹಣದಲ್ಲಿ ಒಂದು ಭಾಗವನ್ನ ಇಂತಹ ಉತ್ತಮ ಕಾರ್ಯಕ್ಕೆ ವಿನಿಯೋಗಿಸುತ್ತಿರುವ ಸನ್ನಿ ಆರ್ ರಾಜಮನೆ ಅವರ ಈ ಯಶೋಗಾಥೆ ಮತ್ತು ಉದಾರತೆ ಇತರರಿಗೂ ಪ್ರೇರಣೆ ನೀಡಲಿ. ಹನ್ನೆರಡು ವರ್ಷದಿಂದ ಈ ಪ್ರೋಗ್ರಾಮ್ ಮಾಡ್ಕೊತ ಬಂದಿದ್ದೀನಿ. ಮೊದಲು ನಾನು ಒಂದು 2-3 ಸ್ಕೂಲ್ಗೆ ಅಷ್ಟೇ ಕೊಡ್ತಾ ಇದ್ದೆ. ಆಮೇಲೆ ನಾನು ಬೆಂಗಳೂರಲ್ಲಿ ಹೋಗಿ ಸೆಟ್ಲ್ ಆದಮೇಲೆ ನನ್ನ ಬಿಸ್ನೆಸ್ ನನ್ನದೇ ಆದ ಬಿಸ್ನೆಸ್ಸಲ್ಲಿ ನಾನು ದುಡಿದ್ರಂಥ ದುಡ್ಡಲ್ಲಿ ಚನ್ನಗಿರಿ ತಾಲೂಕಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಯಾವ್ಯಾವ ಇದೆ ಅವನ್ನೆಲ್ಲ ಕವರ್ ಮಾಡಿ ಕೊಡ್ತಾ ಇದ್ವಿ. ಸುಮಾರು 45,000 50 ಸಾವಿರ ನೋಟ್ಬುಕ್ ರೆಡಿ ಮಾಡ್ತೀವಿ. ಅದನ್ನು ರೆಡಿ ಮಾಡಿಸಿ ಎವ್ರಿ ಇಯರ್ ಜೂನ್ ತಿಂಗಳಲ್ಲಿ ಬಂದು ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀನಿ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದ್ರಿಂದ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗಲಿ, ಯೂಸ್ ಆಗಲಿ, ನಾಳೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳು ಬಂದು ಸೇರಲಿ ಅನ್ನೋ ಉದ್ದೇಶದಿಂದ ನಾನು ಇದನ್ನು ಕೆಲಸ ಮಾಡ್ತಿದ್ದೀನಿ. 12 ವರ್ಷದಿಂದ ಮಾಡ್ತಾ ಇದ್ದೀನಿ. ಚನ್ನಗಿರಿ ಭಾಗ ಮತ್ತು ನಮ್ಮ ರಾಜನಹಳ್ಳಿ ಮಠ, ನನಗೆ ನನ್ನ ಫ್ರೆಂಡ್ಸ್ ಸ್ಕೂಲುಗಳು ಯಾರು ಓದಿರ್ತಾರೆ ಅಂತ ಹೇಳಿದ್ರೆ ಆ ಕಡೆ ಎಲ್ಲ ಕೊಡ್ತಿರ್ತೀನಿ. ಬಟ್ ಮ್ಯಾಕ್ಸಿಮಮ್ ಚನ್ನಗಿರಿ ಸ್ಕೂಲಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ನಾನು ಕೊಡ್ತಾ ಇದ್ದೀನಿ. ನೋಟ್ಬುಕ್ಗಳು ಕೊಡ್ತೀನಿ, ಪೆನ್ಸಿಲ್ಗಳು ಕೊಡ್ತಾ ಇದ್ದೆ. ಈ ಟೈಮ್ ನೋಟ್ಬುಕ್ಕು, ಪೆನ್ನು ಎಲ್ಲ ಕೊಡ್ತೀವಿ. ಆ ಸ್ಕಾಲರ್ಶಿಪ್ ಅವಶ್ಯಕತೆ ಇದ್ದಾಗ ಯಾರೋ ಮಕ್ಕಳು ಕೆಲವೊಂದು ಕೇಳಿದಾಗ ಪರ್ಟಿಕ್ಯುಲರಾಗಿ ಇಂಥವ್ರಿಗೆ ಇಷ್ಟಿಷ್ಟೇ ಅಂತ ಕೊಡ್ತಾ ಇಲ್ಲ. ಆ ಅವಶ್ಯಕತೆ ಇದ್ದಾಗ ಕೆಲವರು ಫೋನ್ ಮಾಡಿದಾಗ ಆ ಕೆಲಸ ಮಾಡ್ತೀವಿ. ಸದ್ಯ ಇದುವರೆಗೂ ನಾನು ನೋಟ್ಬುಕ್ ಒಂದೇ ಕೊಡ್ತಾ ಇರೋದು. ನೋಟ್ಬುಕ್ ಯಾಕಂದರೆ ನಾನು ಸ್ವಂತ ನನ್ನ ದುಡಿಮೇಲೆ ಮಾಡಿರೋದ್ರಿಂದ, ನಾನು ಯಾವುದು ಪೊಲಿಟಿಷಿಯನ್ ಅಲ್ಲ ಮತ್ತು ನನಗೆ ಬೇರೆ ಯಾವುದು ಸೋರ್ಸ್ ಇಲ್ಲ. ಇದು ನನ್ನ ಸ್ವಂತ ದುಡಿಮೇಲೆ ನಾನು ಮಾಡ್ತಾ ಇರೋದ್ರಿಂದ ನಾನು ಇದೊಂದು ಟಾರ್ಗೆಟ್, ಇದೊಂದು ಕಮಿಟ್ಮೆಂಟ್ ಅಂತೇಳಿ ನಾನು ಫಸ್ಟ್ ನೋಟ್ಬುಕ್ ಕೊಡುವಾಗಲೇ ಪ್ರತಿ ವರ್ಷ ನಾನು ಬದುಕಿರೋವರೆಗೂ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಂಗಾಗಿ ನೋಟ್ಬುಕ್ಗೆ ಒಂದು ಫೋಕಸ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಸನ್ನಿ ಆರ್ ರಾಜಮನೆ ಅವರು ತಣಿಗೆರೆ ಗ್ರಾಮದವರು. ಇಲ್ಲಿಗೆ ಸುಮಾರು 12 ವರ್ಷಗಳಿಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕದಿಂದ LKGಯಿಂದ ಹಿಡಿದು PU ಕಾಲೇಜಿನವರಿಗೆ ಎಲ್ಲ ಮಕ್ಕಳು ಕೂಡ 5 ನೋಟ್ಬುಕ್ಗಳನ್ನು, ಪೆನ್ನುಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ಭಾಗದ ಸುಮಾರು ನಮ್ಮ ಶಾಲೆಗೆ 60 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಸನ್ನಿ ಆರ್ ರಾಜಮನೆ ಅವರ ಸೇವೆ ಅದು ಅಮೋಘವಾಗಿರ್ತಕ್ಕಂಥದ್ದು, ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಬೇರೆಲ್ಲ ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ಏನೆಲ್ಲ ಬಳಸ್ಕೊಳ್ತಾರೆ. ಅವರು ದುಡಿದಿದ್ದ ಹಣದಲ್ಲಿ, ಬೆವರಿಸಿ ದುಡಿದಿರ್ತಕ್ಕಂಥ ಹಣದಲ್ಲಿ ಒಂದಿಷ್ಟು ಸಮಾಜಮುಖಿ ಚಿಂತನೆಗಳೊಂದಿಗೆ, ಅದು ಶಿಕ್ಷಣ ಕ್ಷೇತ್ರಕ್ಕೆ ಮೋಹದ ಶಿಕ್ಷಣಕ್ಕಿಂತ ಮೌಲ್ಯದ ಶಿಕ್ಷಣ ಬಹಳ ಮುಖ್ಯ. ಹಾಗಾಗಿ ಮಕ್ಕಳಲ್ಲಿ, ಅದು ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂಥ ಅರಿವನ್ನು, ಆಚಾರವನ್ನು, ವಿವೇಕವನ್ನು ತುಂಬಬೇಕು. ಆ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ತನ್ನ ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು. ಅದರ ಜೊತೆಗೆ ಅವರು ವೃದ್ಧಾಶ್ರಮಕ್ಕೆ ಬಿಡದಂಥ ನಿಟ್ಟಿನಲ್ಲಿ ಇವರು ಮಾದರಿಯಾಗಿದ್ದಾರೆ. ಸನ್ನಿ ರಾಜಮನೆಯವರು ಅತ್ಯಂತ ಚಿಕ್ಕ ವಯಸ್ಸಿಗೆ ದಾನ, ದಾಸೋಹ ಮತ್ತು ಸೇವೆಯನ್ನು ಮಾಡ್ತಕ್ಕಂಥದ್ದು. ನಾನು ಮಾಡುವ ಸೇವೆ ಶಾಶ್ವತವಲ್ಲ, ನಾನು ಮಾಡ್ತಕ್ಕಂಥ ಸೇವೆ ಅಂತಕ್ಕಂಥದ್ದು ಹೆಸರಿಗಾಗಲ್ಲ, ಇನ್ನೊಂದು ಉಸಿರಿಗಾಗಿ ಅಂತಕ್ಕಂಥ ಒಂದು ಪರಿಕಲ್ಪನೆ ಇಟ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ. ಹಾಗಾಗಿ